50 ಅವರ್ ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ. ಭಯ ಪುಷ್ಕರ್ ಕೆ ಲಿಯೇ ಬಸ್ ಕಾ ನಾಳೆ ಹೋಲಿ, ಬಿಗ್ಗೆಸ್ಟ್ ಹೋಲಿ ಇನ್ ಇಂಡಿಯಾ, ಅದು ಪುಷ್ಕರಲ್ಲೇ ಆಗೋದು. ಸೊ ಅದನ್ನ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ನಾನಿವತ್ತು ಬಂದಿರೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನೋಡಿದ್ದೀನಿ. ಕಾಪರ್ ಬಸ್ ಸ್ಟ್ಯಾಂಡ್, बाइक है ಬಸ್ ಸ್ಟ್ಯಾಂಡ್ ತಂಗ ಚುಡ್ಬೋದು. ಬಸ್ ಸ್ಟ್ಯಾಂಡ್ ಸೇ ಮೇ ಪುಷ್ಕರ್ ಜಾಗ. ಸೊ ಗಾಯ್ಸ್, ಇವಾಗ ನಾನು ಹೋಟೆಲಿಂದ ಆಚೆ ಬಂದಿದ್ದೀನಿ. ಫಸ್ಟ್ ಹೋಗ್ತಾರ ಜಾಗ ಬಂದು ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಾನು ರಿಕ್ಷಾ ತೊಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಪುಷ್ಕರ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಬೆಳಗ್ಗೆ ಬಂದಾಗ ಫುಲ್ ಅಂಗಡಿ ಎಲ್ಲ ಕ್ಲೋಸ್ ಆಗಿತ್ತು. ಇವಾಗ ತೋರಿಸ್ತೀನಿ ನೋಡಿ ಸಿಟಿ ಹೇಗೆ ಕಾಣ್ತಾ ಇದೆ ಅಜ್ಮೀರ್ದು ಅಂತ. ಫಸ್ಟ್ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾನು, ಹಾಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊಟ್ಟೆ ಹಸಿದಿದೆ. ಇಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದಾರೆ, ಪೋಹಾ ಅಂತಾರೆ ಅದನ್ನು. ಎಷ್ಟು ಏನು ಅಂತ ಕೇಳ್ಕೊಂಡು ತಿನ್ನೋದು ಬನ್ನಿ. कितना भैया एक प्लेट लगा दो. क्या क्या है? हाँ हाँ यही कहूँगी. क्या है? पोहा. ओके, एक प्लेट डाल दो. और कुछ क्या क्या है खाने के लिए? अपने को रोल, क्रीम रोल है वगैरह है और चाय है. ओके, पोहा दे दो. ಇವಾಗ ಒಂದು ರೌಂಡ್ ಪೋಹಾ ತಿನ್ಕೊಂಡು ಆಮೇಲೆ ಅಲ್ಲಿ ಅಜ್ಮೀರಲ್ಲಿ ಇದರಲ್ಲಿ ಪುಷ್ಕರಲ್ಲಿ ಹೋಗ್ಬಿಟ್ಟು ಏನಾದ್ರು ತಿನ್ನಕ್ಕೆ ನೋಡೋಣ. ಅವಲಕ್ಕಿ ಮೇಲೆ ಒಂಚೂರು ಸೇವ್ ಹಾಕ್ಬಿಟ್ಟು ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ಆದರೆ ಇನ್ನೊಂದು ಪ್ಲೇಟ್ ತಿನ್ಬಿಡ್ತೀನಿ. ಬಿಸಿಲು ಹೊಡಿತಾಯ್ತಲ್ಲ, ನೆರಳಲ್ಲಿ ಕುತ್ಕೊಂಡು ತಿಂತೀನಿ. ಹೋಗೋಣ. ಫಸ್ಟು ಹೊಟ್ಟೆಗೆ ಮೋಸ ಮಾಡಬಾರ್ದು. ಟೇಸ್ಟ್ ಸೆಟ್ ಆಗೋಲ್ಲ, ನಮ್ಮ ಬೆಂಗಳೂರು ಥರ ಇರಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕಷ್ಟೇ. ಸೊ ಇವಾಗ ಬ್ರೇಕ್ಫಾಸ್ಟ್ ಆಯಿತು ನಂದು, ಪೋಹಾ ತಿಂದೆ. ಆ್ಯಂಡ್ ಇವಾಗ ಅವ್ರು ಹೇಳಿದ್ದು ಏನಂದರೆ, ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನಿಂದ ಲಿಫ್ಟ್ ಕೇಳಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ತನಕ ಬಿಟ್ಬಿಡ್ತಾರೆ. ಆ ಬಸ್ ಸ್ಟ್ಯಾಂಡಿಂದ ಪುಷ್ಕರ್ಗೆ ಆರಾಮಾಗಿ ಒಂದು 20-30 ರೂಪಾಯಿ ಒಳಗೆ ಕರ್ಕೊಂಡೋಗ್ಬಿಡ್ತಾರೆ ಅಂತ ಅಂದರು. ಇವಾಗ ಆಲ್ರೆಡಿ ಟೈಮ್ ಬಂದು 11 ಗಂಟೆ ಆಗಿಬಿಟ್ಟೈತೆ. ಯಾಕೆ ಇಷ್ಟು ಲೇಟಾಗಿ ಗೆದ್ದೆ ಅಂದರೆ, ತುಂಬ ಲೇಟಾಗಿತ್ತು. ನಾನು ಬಂದು ರೂಮಲ್ಲಿ ಚೆಕ್ಇನ್ ಆಗೋದೇ 3 ಗಂಟೆ 3:30 ಆಗಿಬಿಟ್ಟಿತ್ತು. ಸರಿಯಾಗಿ ನಿದ್ದೆ ಬಂದಿತ್ತು, ಮಲ್ಕೊಂಬಿಟ್ಟಿದ್ದೆ. ಸೊ ಇವಾಗ ರೈಲ್ವೆ ಸ್ಟೇಷನಿಂದ ಪುಷ್ಕರ್ಗೆ ಹೋಗಿ ಪುಷ್ಕರಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸ್ವಲ್ಪ ಬಿಸಿಲಿದೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಪುಷ್ಕರ್ ಕೆ ಲಿಯೇ ಬಸ್ ಮಿಲೇಗಾ ವहाँ से? ಓಕೆ, ಬನ್ನಿ ಇವಾಗ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ ಹೋಗೋಣ. ಬ್ಯಾಂಗ್ಳೂರ್. ಇವಾಗ ಆಟೋ ಹಿಡ್ಕೊಂಡು ಪುಷ್ಕರ್ಗೆ ಪುಷ್ಕರ್ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಆಟೋ ಹಿಡ್ಕೊಂಡು. ಆ ಬಸ್ ಸ್ಟ್ಯಾಂಡಿಂದ ನೆಕ್ಸ್ಟು ಪುಷ್ಕರ್ಗೆ ಬಸ್ ಇರುತ್ತೆ. ಇವಾಗ ಅಜ್ಮೀರ್ ಬಸ್ ಸ್ಟ್ಯಾಂಡ್ಗೆ ರೈಲ್ವೆ ಸ್ಟೇಷನಿಂದ ಏನಿಂದ ಅಂದರೂ 1-1.5 ಕಿಲೋಮೀಟ್ರ್ ಐತೆ. ಸೊ ಇವಾಗ ಆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಪುಷ್ಕರ್ಗೆ ಹೋಗೋದು. ಇವಾಗ ನಾವು ಆಟೋ ಹಿಡ್ಕೊಂಡು ನಡ್ಕೊಂಡು 10 ರೂಪಾಯಿ ಆಯಿತು ಆಟೋಗೆ ಕೊಟ್ಬಿಟ್ಟು ನಡ್ಕೊಂಡು ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾಯಿದ್ದೀನಿ. ಈ ಬಸ್ ಸ್ಟ್ಯಾಂಡಿಂದ 30 ರೂಪಾಯಿ ಇರುತ್ತಂತೆ ಪುಷ್ಕರ್ಗೆ. ಸೊ ಇವಾಗ ಬಸ್ ಹತ್ಕೊಂಡು ಪುಷ್ಕರ್ಗೆ ಹೋಗೋಣ. ಭಯ ಪುಷ್ಕರ್ ಕೆ ಲಿಯೇ ಬಸ್ ಕಾ ಹಾಂ ಬಂತನ್ಸುತ್ತೆ ಬಸ್ಸು. ಭಯ ಪುಷ್ಕರ್ ಹೋಗಲ್ವಂತೆ, ಇದು ಇಲ್ಲೇ ಬರುತ್ತೆ, ವೆಯ್ಟ್ ಮಾಡಿ ಅಂದಿದ್ದಾರೆ. वेट ಮಾಡೋಣ. भैया टिकट यही लेना है, बस का टिकट बाहर से मिलेगी? बाहर से मिल जाएगी, डेढ़ बस नहीं जरूरत नहीं है. कहाँ पर मिलेगी बाहर? ओके, बस में नहीं देगा टिकट, बस में भी मिल जाएगा? ನನಗೆ ಇನ್ನ ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅವರು ಪುಷ್ಕರ್ಗೆ ಹೋಗ್ತಾ ಇದ್ದಾರೆ. ನಮ್ಮಿಬ್ರಿಗೂ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಏನು ಕತೆ ಅಂತ. ಆದರೆ ಬಸ್ ಮಾತ್ರ ಈಚೆನೆ ಬರುತ್ತಂತೆ, ಒಳಗೆ ಬರಲ್ ಬಂತೆ. ಆದರೆ ನಾವು ಅಲ್ಲಿ ಒಳಗೆ ನಿಂತಿದ್ವಿ, ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಬಸ್ ಕಾಯ್ಕೊಂಡು. ಸೊ ಈಚೆನೆ ಬಸ್ ಸಿಗುತ್ತಂತೆ. ಈಚೆ ಕಡೆ ಹೋಗಿ ನೋಡೋಣ ಎಲ್ಲಿ ಸಿಗುತ್ತೆ ಏನು ಕತೆ ಅಂತ. ನೋಡಿ, ಈಚೆ ಬಂದು 5 ನಿಮಿಷಕ್ಕೆ ಬಸ್ ಸಿಕ್ಬಿಡ್ತು. ಅಲ್ಲಿ ಪುಷ್ಕರ್ ಅಂತ ಕಿರಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಮುಂದೆಗಡೆ ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಗ್ರೀನ್ ಕಲರ್ ಬಸ್ ಇದೆ, ಆ ಬಸ್ಸೇ ಅಂತ ಅಂದರು ಪುಷ್ಕರ್ಗೆ. ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರೆ ನನ್ನ ಮಕ್ಕಳು 100 ರೂಪಾಯಿ 100 ರೂಪಾಯಿ 500 ರೂಪಾಯಿ ಅಂತ ಇದ್ದಾರೆ ಪುಷ್ಕರ್ಗೆ. ಬರ್ರೆ 30 ರೂಪಾಯಿ ಕರ್ಕೊಂಡು ಹೋಗ್ತಾರೆ ಬಂದರೆ. ಯಾರ ಮಾತು ಕೇಳಕ್ಕೆ ಹೋಗ್ಬಾರ್ದು, ನಿಮ್ದೇನಿದೆ ಅದೇ ಮಾಡ್ಬೇಕು. ಎಲ್ಲರೂ ಟೋಪಿ ಹಾಕಕ್ಕೆ ಕಾಯ್ತಾ ಇರ್ತಾರೆ ನೋಡಿ. ಗ್ರೀನ್ ಕಲರ್ ಬಸ್ಸು ಇರುತ್ತೆ, ಆರಾಮಾಗಿ ಹೋಗ್ಬೋದು. ಇದು ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್. A few moments later. ಪುಷ್ಕರ್ಗೆ ಬಂದಿದ್ದೀನಿ. ಪುಷ್ಕರ್ ಬಸ್ ಸ್ಟ್ಯಾಂಡಿಗೆ
ಇಲ್ಲಿ ಬಂದಂಗೆ 20 ರೂಪಾಯಿಗೆ ಇಲ್ಲೇ ಕರ್ಕೊಂಡು ಹೋಗ್ತೀವಿ, ಡೆಸರ್ಟ್ ಅದು ಇದು ಅಂತೆಲ್ಲ ಅಂದ್ರು. ಬೇಡ, ನಡ್ಕೊಂಡೆ ಹೋಗೋಣ, ಟ್ರೈ ಮಾಡೋಣ, ಎಷ್ಟು ದೂರ ಇದೆ ಅಂತ. ಎಲ್ಲ ಹತ್ತತ್ರನೇ ಇದೆ ಅನ್ಸುತ್ತೆ, ನೋಡ್ಕೊಂಡು ಬರೋಣ. ಪುಷ್ಕರ್ ಬಸ್ ಸ್ಟ್ಯಾಂಡ್ ಇಂದ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಬೇಕು ಇವಾಗ. ಬನ್ನಿ ಹೋಗೋಣ. ಸೊ ಈಗ ಫೈನಲಿ ನಾವು ಬ್ರಹ್ಮ ಟೆಂಪಲ್ ಹತ್ರ ಬಂದಿದೀವಿ. ಅಂಡ್ ಈ ಬ್ರಹ್ಮ ಟೆಂಪಲ್ ಬಸ್ ಸ್ಟ್ಯಾಂಡ್ ಇಂದ ಏನಿಲ್ಲ ಅಂದ್ರೂ ಒಂದು 500 ಮೀಟರ್ಸ್ ಇದೆ, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಅದಕ್ಕೆ ಅವರು 50 ರೂಪಾಯಿ 30 ರೂಪಾಯಿ ಅಂತ ಕೇಳ್ತಾರೆ ಆಟೋದವರು. ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ, ನಡ್ಕೊಂಡ್ ಬಂದ್ಬಿಡಿ. ಕಿತ್ನಾ ಹೋಗ ಕ್ಯಾಮೆಲ್ ರೈಡ್? 500 ಓನ್ಲಿ. ಕ್ಯಾಮಲ್ ರೈಡ್ ಕೇಳಿದ್ರಲ್ಲ ನೀವು, ಕ್ಯಾಮಲ್ ರೈಡ್ಗೆ 400 ಆಗುತ್ತಂತೆ. ಆ ಕ್ಯಾಮಲ್ ಅದು ಎಷ್ಟು ದಿನ ಆಗಿದೆಯೋ ತೊಳೆದಿ ಗೊತ್ತಿಲ್ಲ. ಅದು ತೋರಿಸ್ತೀನಿ ಬೇಕಾರೆ ಕ್ಯಾಮಲ್ಗಳನ್ನೆಲ್ಲ. ಆ್ಯಂಡ್ ಡೆಸರ್ಟ್ ಅಂತಾರೆ, ಡೆಸರ್ಟ್ ತೋರಿಸಿ ನೋಡಿ ಹೇಗಿರುತ್ತೆ ಅಂತ. ನೋಡಿ ಇದೇ ಡೆಸರ್ಟ್, ಇಲ್ಲೆಲ್ಲ ಓಡಾಡಿಸ್ತಾರೆ ಪಾರ್ಕಿಂಗ್ ಲಾಟಲ್ಲಿ. ಇಲ್ಲೆಲ್ಲ ಓಡಾಡಿಸ್ಬಿಟ್ಟು 500 400 ಅಂತಾರೆ. ಕ್ಯಾಮಲ್ ನೋಡಿ ಅಲ್ಲೇ ಇದೆ, ಕ್ಯಾಮಲ್ ಅಲ್ಲೇ ಇದೆ. ಅದೆಲ್ಲ ಫೋಟೋ ತೆಕ್ಕೊಂಡು 500 400 ಅಂತಾರೆ. ಸೊ ಇವಾಗ ಕ್ಯಾಮಲ್ ರೈಡ್ಗೆಲ್ಲ ಹೋಗ್ಬೇಡಿ. ಬ್ರಹ್ಮ ಟೆಂಪಲ್ಲು ಸಿಟಿ ಒಳಗೆಲ್ಲ ಓಡಾಡ್ಕೊಳ್ಳಿ. ಆ್ಯಂಡ್ ಎಲ್ಲೆಲ್ಲಿ ಹೋಗ್ಬೇಕು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೀವೇನಾದ್ರು ಅಕಸ್ಮಾತ್ ಪುಷ್ಕರ್ಗೆ ಬಂದರೆ, ಇವತ್ತು ಫುಲ್ಲು ಪುಷ್ಕರ್ನ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ನಾಳೆ ಒಂದು ಮೈನ್ ಈವೆಂಟ್ ಇದೆ ಪುಷ್ಕರಲ್ಲಿ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಅದೊಂದಕ್ಕೋಸ್ಕರನೇ ನಾನು ಇಷ್ಟು ದೂರ ಬಂದಿರೋದು ಬೆಂಗಳೂರಿಂದ. ಅದು ಸುಮ್ಮನೆ ಬಂದಿಲ್ಲ, 50 ಅವರ್ ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ. 50 ಅವರ್ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ನೀವು, ಅಷ್ಟು ಹಾರಿಬಲ್ ಆಗಿತ್ತು. ನೋಡಿ ಒಳಗೆ ಬರ್ತಾ ಇದ್ದಂಗೆ 100 ರೂಪಾಯಿ ಫುಲ್ ಲೈನ್ ಇಲ್ದಿರ ಕರ್ಕೊಂಡು ಹೋಗ್ತೀನಿ ಅದು ಇದು ಎಲ್ಲ ಅಂದರು. ಬೇಡ ಬೇಡ, ಆರಾಮಾಗಿ ಹೋಗಿ ದೇವ್ರನ್ನ ಕಾಯ್ದುಬಿಟ್ಟು ನೋಡೋದ್ರಲ್ಲೇ ಮಜಾ ಅಂತ ಹೇಳಿ ಬಂದಿದ್ದೀನಿ. ಅಂದರೆ ತುಂಬ ಜನ ಇರ್ತಾರೆ ಸ್ಕ್ಯಾಮ್ ಮಾಡ್ತಾರೆ, ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ನುಕ್ಕೊಂಡು ಹೋಗ್ತಾ ಇರಬೇಕು. ಬರ್ಬೇಕಾದ್ರೆ ಇದೊಂದು ಟೀ ಶರ್ಟ್ ತೊಗೊಂಡು ಹೋಗೋಣ, ನಾಳೆ ಹೋಲಿ ಆಡೋಕ್ಕೆ. ಟೀ ಶರ್ಟಲ್ಲಿ ಹೋಲಿ ಆಡ್ಬಿಟ್ಟು ಅದನ್ನ ಫ್ರೇಮ್ ಹಾಕ್ಸಿ ಮನೇಲಿ ಇಡ್ತೀನಿ. ಆ್ಯಂಡ್ ಈ ಹೋಲಿಗೋಸ್ಕರ ನಾನು ಬೆಂಗಳೂರಿಂದ ಇಲ್ಲಿ ತನಕ ಬಂದಿರೋದು. ನಾಳೆ ಹೋಲಿ, ಬಿಗ್ಗೆಸ್ಟ್ ಹೋಲಿ ಇನ್ ಇಂಡಿಯಾ, ಅದು ಪುಷ್ಕರಲ್ಲೇ ಆಗೋದು. ಆ್ಯಂಡ್ ಇದು ನೋಡಿ ಮಾರ್ಕೆಟ್ ನೋಡ್ತಾ ಇದ್ದೀರಲ್ಲ, ಈ ಮಾರ್ಕೆಟ್ ಯಾವುದೂ ಇರೋಲ್ಲ ನಾಳೆ, ಫುಲ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಬರೀ ಹೋಲಿ ಹೋಲಿ ಹೋಲಿನೇ ನಾಳೆ ನಾಡಿದ್ದು, ಆಚೆ ನಾಡಿದ್ದು 3 ದಿನ. ಇವತ್ತು ಪುಷ್ಕರ್ನ ಎಕ್ಸ್ಪ್ಲೋರ್ ಮಾಡೋಣ, ನಾಳೆ ಪುಷ್ಕರ್ದು ಹೋಲಿನೇ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಬ್ರಹ್ಮ ಟೆಂಪಲ್ ಒಳಗೆ ಬರ್ತಾ ಇದ್ದೀನಿ. ಫುಲ್ಲು ರಶ್ ಇರುತ್ತೆ ನೋಡಿ. ಪುಷ್ಕರ್ ಜನ ವೆಲ್ಕಮ್ ಕೂಡ ಮಾಡಿಬಿಟ್ರು ನಮ್ಮನ್ನ. ಬೆಂಗಳೂರು RCB ಈ ಸಲ ಕಪ್ ನಮ್ದು ಕೂಡ ಅಂದ್ಬಿಟ್ರು. ಇನ್ನೇನು ಕೇಳಬೇಕಿಲ್ಲ ಪುಷ್ಕರಲ್ಲಿ ನನಗೆ. ಹೋಗಿ ಬ್ರಹ್ಮ ಟೆಂಪಲ್ ನೋಡ್ಕೊಂಡು, ಬ್ರಹ್ಮ ಟೆಂಪಲಲ್ಲಿ ಮೇಯ್ನಾಗಿ ವಿಡಿಯೋ ಮಾಡೋಂಗಿಲ್ಲ, ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಂಗಿಲ್ಲ. ವಿಡಿಯೋ ಎಲ್ಲ ಇಲ್ಲೇ ನಿಲ್ಲಿಸ್ಬಿಡ್ಬೇಕು. ಆ್ಯಂಡ್ ಬ್ರಹ್ಮ ಟೆಂಪಲ್ಲು ಈಚೆಯಿಂದ ತೋರಿಸ್ಬೋದು ಅಷ್ಟೇ ನಿಮಗೆ ಬೇಕಂದರೆ. ನೋಡಿ ಈ ಥರ ಕಾಣುತ್ತೆ ಬ್ರಹ್ಮ ಟೆಂಪಲ್ಲು. ಒಳಗಡೆ ನಮಗೆ ನಾರ್ಮಲ್ ಅವ್ರಿಗೆಲ್ಲ ವಿಡಿಯೋ ಮಾಡೋಕ್ಕಿಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಅವರೆಲ್ಲ ಬಂದರೆ ವಿಡಿಯೋ ಮಾಡ್ಬೋದು. ಸೊ ಇಲ್ಲೇ ಲಾಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಆ್ಯಂಡ್ ಇನ್ನು ನೆಕ್ಸ್ಟು ಏನೇನಿದೆ ಪುಷ್ಕರಲ್ಲಿ ಎಲ್ಲ ತೋರಿಸ್ತಾ ಬರ್ತೀನಿ. ಸೊ ಹೋಗಿ ಟೆಂಪಲ್ನ ನೋಡ್ಕೊಂಬರೋ ತನಕ ವೆಯ್ಟ್ ಮಾಡಿ. ಬ್ರಹ್ಮನ್ ಕೈಯಲ್ಲಿರೋ ಕಮಲದ ಹೂವು ಜಾರಿ ಭೂಮಿಗೆ ಬಿದ್ದಾಗ ಈ ಒಂದು ಪುಷ್ಕರ್ ಲೇಕ್ ಉಟ್ಕೊಂತು. ಆ್ಯಂಡ್ ಆ ಲೇಕ್ ಸುತ್ತ ಇರೋ ಊರನ್ನ ಪುಷ್ಕರ್ ಅಂತ ಕರೀತಾರೆ. ಫೈನಲಿ ಹಂಗೆ ಮಾತಾಡ್ತಾ ಫೇಮಸ್ ಪುಷ್ಕರ್ ಲೇಕಿಗೆ ಬಂದಿದ್ದೀವಿ. ಇದು ಟೆಂಪಲ್ಲು ಇದೆ ಅನ್ಸುತ್ತೆ ಇಲ್ಲೇನೆ. ಅರೆ ಲೇಕ್ ನೋಡಿಕೊಂಡು ಲೇಕಲ್ಲಿ ಒಂದು ಸ್ವಲ್ಪ ವಿ ಕ್ಯಾನ್ ಸ್ವಿಮ್. ಶೆಲ್ ವಿ? ಯಾ ಏ ನಥಿಂಗ್ ವಿಲ್ ಹ್ಯಾಪನ್, ಇಟ್ ವಿಲ್ ಡ್ರೈ ಆಫ್. We will swim and come. What do you say? Come, let's go swim. ಹೋಗಿ ಈಜು ಹೊಡೆದ್ಬಿಡೋಣ ಆಗಿದಾಗ. ಬಿಕಾಸ್ heat, right? It will dry off. Don't worry. One day we should experience everything. ಚಪ್ಪಲಿ ಇಲ್ಲೇ ಬಿಟ್ಟು ಉಪ್ಪರ್ ಹಾಕ್ದು. ಪುಷ್ಕರ್ ಲೇಕಲ್ಲಿ ಇವಾಗ ಸ್ವಿಮ್ಮಿಂಗು ಹೇಗಿರುತ್ತೆ ಎಕ್ಸ್ಪೀರಿಯನ್ಸು ನೋಡೋಣ ಬನ್ನಿ. ಈ ಒಂದು ಲೇಕ್ಗೆ ಪ್ರತಿದಿನ ಪೂಜೆ ಮಾಡೋದಷ್ಟೇ ಅಲ್ದಿರ, ಅಲ್ಲಿರೋ ಜನಗಳು ಈ ಒಂದು ಲೇಕ್ನ ಎಷ್ಟು ಗೌರವಿಸ್ತಾರೆ ಅಂದರೆ ಅದ್ರ ಸುತ್ತ ಚಪ್ಪಲಿ ಹಾಕೊಂಡು ಕೂಡ ಓಡಾಡಂಗಿಲ್ಲ. ಹುಡುಗರು ಹೋಗಿ ಸಪ್ರೇಟ್ ಒಂದು ಕಡೆ ಸ್ನಾನ ಮಾಡಬೇಕು, ಹುಡುಗಿರು ಹೋಗಿ ಒಂದು ಕಡೆ ಸ್ನಾನ ಮಾಡಬೇಕು. ಇವತ್ತು ಪುಷ್ಕರ್ ಲೇಕಲ್ಲಿ ಫ್ರೆಶ್ ಅಪ್ ನಂದು. ಬನ್ನಿ ಹೋಗೋಣ. ಲೇಕ್ ಅಂತೂ ಕಡಕ್ಕಾಗಿದೆ. ಆ ಕಡೆ
ಒಂದು ಏನಿಲ್ಲ ಅಂದ್ರೂ ಒಂದು 20-30 ಬೋಟ್ ಬಂತು. ಅಲ್ಲಂತೂ ಸಕ್ಕ ಡೀಪ್ ಇದೆ. ಹಂಗೆ ಹೋಗ್ತಾ ಇದ್ರೆ ಅಲ್ಲಿ ಸ್ಟೆಪ್ ಇದೆ, ಅಲ್ಲಿ ಹೋಗಿ ತಪ್ಪಂತ ಹೊಡ್ಕೊಂಡ್ವಿ ನಾವಿಬ್ರು. ಸೊ ಗಾಯ್ಸ್, ಇವಾಗ ನಾವು ಬ್ರಹ್ಮ ಮಂದಿರ್ನ ನೋಡ್ಕೊಂಡು ಬಂದ್ವಿ. ಅಲ್ಲಿ ಗೋಡೆ ಮೇಲೆಲ್ಲ ಎಲ್ಲಾರ್ದು ಹೆಸರುಗಳು ಮತ್ತೆ ಡೇಟ್ ಆಫ್ ಬರ್ತ್ ಇಂದ ಡೇಟ್ ಆಫ್ ಡೆತ್ ಡೇ ತನಕನೂ ಎಲ್ಲ ಬರ್ದಿದ್ರು. ಏನಂತ ನಮಗೂ ಗೊತ್ತಿಲ್ಲ. ಕೆಳಗಡೆ ಬಂದು ಕೇಳಿದಾಗ ಅಂದ್ರು ಅದೇ ದಾನ ಎಲ್ಲ ಮಾಡಿರ್ತಾರಲ್ಲ ಆ ಟೆಂಪಲ್ಗೋಸ್ಕರ ಅವ್ರದ್ದು ಹಾಕಿದ್ದಾರೆ ಅಂತ ಅಂದ್ರು. ನನಗೂ ಅದು ಕರೆಕ್ಟಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸೊ ಯಾರ್ಯಾರು ಗೊತ್ತಿದೆ ಅವರು ಕಮೆಂಟ್ ಅಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನನ್ನ ಹೊಸ ಜರ್ನಿಯ ಜಸ್ಟ್ ಬಿಗಿನಿಂಗ್ ಅಷ್ಟೇ. ಈ ಒಂದು ಜರ್ನಿಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಹೋಲಿ ಸೆಲೆಬ್ರೇಷನ್ ನ ತೋರಿಸ್ತೀನಿ. ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಪುಷ್ಕರ್.